ಎಲ್ಲಿವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಭಾರತೀಯ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವ ನಾನ್ ಕ್ಲಿನಿಕಲ್ ಸಿಬ್ಬಂದಿಗಳಿಗೆ ಬೇಕೇ ಬೇಕು. ಗಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಬೇಕೇ ಬೇಕು. ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ಹೋರಾಟಕ್ಕೆ, ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ. ಅದರಲ್ಲಿ ವಿಶೇಷವಾಗಿ ಅವರು ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಬರ್ತಕ್ಕಂಥ ಮುಖ್ಯ ಉದ್ದೇಶ ಏನು ಅಂತಂದರೆ, ಸುಮಾರು 2 ವರ್ಷದಿಂದ ಬ್ರಿಮ್ಸ್ ಬೋಧಕ ಆಸ್ಪತ್ರೆಯಲ್ಲಿ, ಅಂದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸುಮಾರು 2 ವರ್ಷದಿಂದ ಹೊರಗುತ್ತಿಗೆ ಆಧಾರದ ಮೇಲೆ ಸೇವೆ ಸಲ್ಲಿಸ್ತಾಗಿರ್ತಕ್ಕಂತಹ ಸ್ವಚ್ಛತಾ ಕರ್ಮಿಗಳು ಹಾಗೂ ಸುಮಾರು 16 ಜನ ಸ್ಕ್ಯಾವೆಂಜರ್ಸ್ ಇದ್ದಾರೆ, ಅಂದರೆ ನೈರ್ಮಲ್ಯ ಸ್ವಚ್ಛತಾ ಕರ್ಮಿಗಳು. ಒಟ್ಟು 96 ಜನ ಅಲ್ಲಿ 2 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇದ್ದಕ್ಕಿದ್ದ ಹಾಗೆ ಕಳೆದ ಫೆಬ್ರವರಿ 28ನೇ ತಾರೀಕು 1ನೇ ತಾರೀಕಿಗೆ ನೀವು ಕೆಲಸಕ್ಕೆ ಬರಬೇಡಿ ಅಂತ ಹೇಳ್ಬಿಟ್ಟು ಅವ್ರನ್ನ ಕೆಲಸದಿಂದ ತೆಗೆದು ಹಾಕಿದ್ದಾರೆ. ಅದಕ್ಕೆ ನಾನು ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ವಿನಯಪೂರ್ವಕವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಏನು ಅಂತಂದರೆ, ಸುಮಾರು 2 ವರ್ಷದಲ್ಲಿ ಕರೋನಾ ಮಹಾಮಾರಿಯಲ್ಲಿ ಒಬ್ಬರಿಗೊಬ್ಬರು ಮುಡಿಸ್ಕೊಳ್ತಾ ಇರಲಿಲ್ಲ, ಒಬ್ಬರ ಜೊತೆಲಿ ಮಾತಾಡ್ತಾ ಇರಲಿಲ್ಲ, ಇವರಿಗೆ ಬಾಡಿಗೆ ಮನೆ ಸಹಿತ ಕೊಡ್ತಾ ಇರಲಿಲ್ಲ, ಮಕ್ಕಳು ಸಹಿತ ಇವ್ರ ಹತ್ರ ಬರ್ತಾ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಸೀರಿಯಸ್ ಇರ್ತಕ್ಕಂತಹ ಕೋವಿಡ್ ಪೇಷಂಟ್ಗಳ ಆರೈಕೆಯನ್ನು ಮಾಡಿ ತಮ್ಮ ಪ್ರಾಣದ ಹಂಗನ್ನು ತೊರೆದು ತಮ್ಮ ಏನಪ್ಪ ಅಂದ್ರೆ ಪ್ರಾಣವನ್ನು ಕಳೆದುಕೊಳ್ಳುವ ಪರಿಸ್ಥಿತಿಯಲ್ಲಿ ಇದ್ದಾಗ್ಯೂ ಕೂಡ ಅಷ್ಟೊಂದು ರಿಸ್ಕ್ ತೊಗೊಂಡು ಆ ಪೇಷಂಟ್ಗಳ ಏನು ಸೇವೆಯನ್ನು ಮಾಡಿದ್ದಾರೆ, ಅವರ ಸೇವೆ ಬಹಳ ಶ್ಲಾಘನೀಯವಾದಂಥ ಸೇವೆ. ಅಂಥ ಸೇವೆಯನ್ನು ಪರಿಗಣಿಸಿ ಸರ್ಕಾರ ಇವರಿಗೆ ಏನಾದರೂ ಬಹುಮಾನ ಕೊಡುತ್ತೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಆದರೆ ಇವರನ್ನು ಕೆಲಸದಿಂದ ತೆಗೆದು ಇವರಿಗೆ ಬಹುಮಾನ ರೂಪದಲ್ಲಿ ಕೆಲಸವನ್ನು ಕಳೆದುಕೊಳ್ಳುವಂತಹ ಭಾಗ್ಯ ಕೊಟ್ಟಿದ್ದಾರೆ. ಇದಕ್ಕೆ ನಾವು ಕರ್ನಾಟಕ ದಲಿತ ರಕ್ಷಣಾ ವೇದಿಕೆಯಿಂದ ಖಡಾಖಂಡಿತವಾಗಿ ಖಂಡಿಸ್ತಾ ಇದ್ದೇವೆ. ಇವಾಗ 9ನೇ ತಾರೀಕಿಂದ, ಇದೇ ತಿಂಗಳು 9ನೇ ತಾರೀಕಿಂದ ಇವತ್ತಿನವರೆಗೆ 5ನೇ ದಿವಸ ಇದೆ, ಬ್ರಿಮ್ಸ್ ಬೋಧಕ ಆಸ್ಪತ್ರೆಯ ಮುಂದೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ. ಆದರೆ ಇಲ್ಲಿರ್ತಕ್ಕಂತಹ ನಮ್ಮ ಬ್ರಿಮ್ಸ್ನ ಡೈರೆಕ್ಟರ್ ಉಡಾಫಿ ಉತ್ತರಗಳನ್ನು ಕೊಡುತ್ತಾ ಎಲ್ಲೆಲ್ಲೋ ಮೋಜು ಮಾಡ್ಕೊತಾ ಓಡಾಡ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಆ ಚಿಲ್ಲರಿಗೆ ಅವರ ಬಗ್ಗೆ ತಾವು ಸ್ವಲ್ಪ ಗಮನ ಹರಿಸ್ಕೊಳ್ಬೇಕು. ಯಾಕಂದರೆ ಅವರಿಗೆ ಎಲ್ಲೆಲ್ಲಿ ಫಾಯ್ದಾ ಇದೆಯೋ, ಎಲ್ಲೆಲ್ಲಿ ಅವರಿಗೆ ಬೆನಿಫಿಟ್ ಇದೆಯೋ ಅಲ್ಲೇ ಮಾತ್ರ ಅವ್ರು ಹೋಗ್ತಾ ಇದ್ದಾರೆ. ಆದರೆ ಇವತ್ತು ಕಾರ್ಮಿಕರು ಸುಮಾರು 5 ದಿವಸದಿಂದ ಕೂತ್ಕೊಂಡ್ರು ಕೂಡ ಇವತ್ತು ಬೆಳಗ್ಗೆ ಬಂದಿದ್ದಾರೆ ಅವರಷ್ಟೇ. 5 ದಿವಸ ಆಯ್ತು, ಅಟ್ಲೀಸ್ಟ್ ಸೌಜನ್ಯಕ್ಕಾದರೂ ಅವರು ಫೋನ್ ಮಾಡಲಿಲ್ಲ. ಅದಕ್ಕೆ ನಾವು ಖಂಡಿಸ್ತಾ ಇದ್ದೇವೆ. ಬರ್ತಕ್ಕಂಥ ದಿನಗಳಲ್ಲಿ ಅವ್ರ ವಿರುದ್ಧ ಕೂಡ ನಾವು ಹೋರಾಟ ಮಾಡ್ತೇವೆ. ಮತ್ತು ನಾಳೆ ದಿನಾಂಕ 14ನೇ ತಾರೀಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ಮತ್ತೆ ತಿರ್ಗಾ ನಾವು ರಸ್ತೆ ತಡೆ ಚಳವಳಿಯನ್ನು ನಾಳೆ ಮಾಡೋರಿದ್ದೀವಿ. ಅದಕ್ಕಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ನಾವು ವಿನಯಪೂರ್ವಕವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಸರ್, ತಮ್ಮ ಅಧ್ಯಕ್ಷತೆಯಲ್ಲಿ ಒಂದು ಸಹಕಾರ ಸಂಘ ಇದೆ, ಬೀದರ್ ಜಿಲ್ಲಾ ಕಾರ್ಮಿಕರ ವಿವಿಧೋದ್ದೇಶ ಸಹಕಾರ ಸಂಘ ಅಂತಿದೆ. ತಾವು ಅದರ ಅಡಿಯಲ್ಲಿ ಇವರಿಗೆ ಕೆಲಸಕ್ಕೆ ತಗೊಂಡು ಬೈ ಚಾನ್ಸ್ ಸರ್ಕಾರದಿಂದ ಅನುಮತಿ ಸಿಕ್ಕ ಮೇಲೆ 1 ತಿಂಗಳು 2 ತಿಂಗಳು 3 ತಿಂಗಳವರೆಗೆ ಸರ್ಕಾರದಿಂದ ಅನುಮತಿ ಸಿಕ್ಕ ಮೇಲೆ ಏನು ಟೆಂಡರ್ ಕರೀತಾರೋ ಆ ಟೆಂಡರ್ನಲ್ಲಿ ತಾವು ಬೇಕಾದರೆ ಇವಾಗ ಆ ಕಡೆ ಶಿಫ್ಟ್ ಮಾಡ್ಬೋದು. ಅಲ್ಲಿವರೆಗೆ ನಿಮ್ಮ ಅಧ್ಯಕ್ಷತೆಯಲ್ಲಿ ಮಾನವತೆಯ ದೃಷ್ಟಿಯಿಂದ ಅಷ್ಟೊಂದು ರಿಸ್ಕ್ ತೊಗೊಂಡು ಕೆಲಸ ಮಾಡಿದರೆ ಅವರಿಗೆ ಒಪ್ಪತ್ತಿನ ಊಟದ ವ್ಯವಸ್ಥೆ ಮಾನ್ಯ ಜಿಲ್ಲಾಧಿಕಾರಿಗಳು ಮಾಡ್ತಾರೆ ಅನ್ನತಕ್ಕಂಥ ವಿಶ್ವಾಸದೊಂದಿಗೆ ಇವತ್ತು ನಾವು ಮನವಿ ಕೊಡಲು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದಿದ್ದೇವೆ. ಅವರು ಒಳ್ಳೆಯ ರೀತಿಯ ರೆಸ್ಪಾನ್ಸ್ ಕೊಟ್ಟು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿದ್ದಾರೆ. ಬರ್ತಕ್ಕಂಥ ದಿನಗಳಲ್ಲಿ ಒಳ್ಳೆಯ ರಿಸಲ್ಟ್ ಬರುತ್ತೆ ಅನ್ನತಕ್ಕಂಥ ಆಶೆಯೊಂದಿಗೆ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್, ಜೈ ಸರ್. ಬಂದಿದ್ದೆವು ಸಲ ನಿಮ್ಮ ಕಾಲು ಹಿಡಿತಾನೆ ಹೊಂಟಿದ್ದೆವು. ನಿಮ್ಮ ಕಾಲಿಗೆ ಮೇಲೆ ಕೇಳ್ಕೊತೇವೆ, ಸಾಷ್ಟಾಂಗ ನಮಸ್ಕಾರ ಮಾಡ್ತೇವೆ. ಗರೀಬ್ ಬಂದಿದ್ದೆವು, ನಮಗೆ ಸಹಾಯ ಮಾಡಿರಿ ಅಂತ ಕೇಳ್ತಿದ್ದೆವು. ಎಲ್ಲ ಜನರು DC ಸಾಬ್ರ ಹತ್ರ ಹೋಗ್ರಿ, ಅವ್ರಲಿಂದ ಕೆಲಸ ಆಯ್ತು ಅಂತ ಹೇಳ್ತಾರೆ. ಸರ್, ನೀವು ಪದೇ ನಾವು ಬಂದು ನಿಮ್ಮ ಬಾಗಿಲಲ್ಲಿ ನೀವು ತೊಡ್ತಾ ಇರ್ಲತ್ತಿದ್ದೆವು. ಮತ್ತು ನಿಮ್ಮ ಕಾಲಿಗೆ 100 ಸಲ ನಿಮ್ಮ ಕಾಲಿಗೆ ನಮಸ್ಕಾರ ಮಾಡಿಬಿಡ್ತೇವೆ. ಸಾಬ್ರೆ, ನಮ್ಮ ಕೆಲಸ ಕೊಡ್ರಿ, ಗರೀಬ್ ಬಂದಿದ್ದೆವು, ನಮ್ಮ ಕೆಲಸ ಕೊಡ್ರಿ. ಭಾಳ ಪರಿಸ್ಥಿತಿ ಖರಾಬ್ ಸ್ಥಿತಿದಲ್ಲಿ ಬಂದಿದ್ದು ಸಾಬ್ರೆ, ನಮ್ಗೆ ಟೋಲ್ ತಳ್ಳಿ ಬಂದಿದ್ದೆವು. ಈಗ ಅದು ಹಗ್ಲು 2 ತಿಂಗಳು ಮುಗಿದು 3ನೇ ನಡೆದ ಸರ್. 3ನೇ ತಿಂಗಳು ಮುಂದೆ ಬಂದು ಒಂದು ಮಾತಾಡಲ್ರಿ, ನಮ್ಗೆ ಕೆಲಸ ಕೊಡ್ರಿ ಸರ್. ನಮ್ಗೆ ಯಾವ್ದಾರ ಕೂಲಿ ಕಾರ್ಮಿಕರು ಇದ್ದಿದ್ದೇವೆ, ಬದುಕಪ್ಲೆ ಕೆಲಸ ಕೊಡ್ರಿ. ಟೆಂಡರ್ ಆಗದ್ಮೇಲೆ ಟೆಂಡರ್ಗಾರ ತಗೋರಿ, ಖರೆ ನಮ್ಮ ದಿನ ಕೂಲಿ ಎಷ್ಟು ಕೊಡ್ತಾರೆ ಸರ್? ಒಟ್ಟು ಕೂಲಿ ಕೊಟ್ಟರೆ ನಮ್ಮ ಕೆಲಸ ಮಾಡ್ಕೊಡ್ರಿ ಅಂತ ಹೇಳೋದು ನಿಮ್ಮಲ್ಲಿ ಕೇಳ್ತೇವೆ ಸರ್. ಈಗಾದ್ರೆ ಹಗಲು ರಾತ್ರಿ 5 ದಿನ ಸರ್, ರಾತ್ರಿ ಮಳೆ ಚಳಿದಲ್ಲಿ ಸುದಕ್ಕ ನಮ್ಮಿದ್ದೇವು. ನಮ್ಗೆ ಏನಾರು ಮಾಡಿ ನೀವು ದೊಡ್ಡ ಸಾಹೇಬ್ರು ಇದ್ರಿ, ನೀವು ಗರೀಬರು ತಂದೆ ತಾಯಿ ಇದ್ದೀರಿ, ನಿಮ್ಲಿಂದ ಸಾಧ್ಯ ಆಯ್ತದ ನಮಗೆ ಇಷ್ಟು ಕೆಲಸ ಮಾಡಿ ನಮಗೆ ಸಹಾಯ ಮಾಡಿ ಗರೀಬ್ ಮಕ್ಕಳಿಗೆ ಹಸದರಿಗೆ ಅನ್ನ ಹಾಕಿ ಹೊಟ್ಟಿಗೆ ಊಟ ಕೊಡ್ತೀರ ಅಂತ ನಮಗೆ ವಿಶ್ವಾಸ ಅದ. ನಮಸ್ಕಾರ ಸಾಬ್ರೆ.